ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ಶ್ರೀಕೃಷ್ಣನ ಸಂದೇಶವನ್ನು ಸಾರುತ್ತಾ ಈ ಅಡುಗೆ ವಿಧಾನವನ್ನು ಆರಂಭಿಸೋಣ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದನ್ನು ಮಾಡಲು ಶುರು ಮಾಡಿದರೆ ಅದು ತುಂಬಾ ಭಯಾನಕವಾಗಿರುತ್ತದೆ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ. ಕಾದು ನೋಡಬೇಕಷ್ಟೇ. ಬನ್ನಿ ಪ್ರೀತಿಯಿಂದ ಹೇಳೋಣ, ರಾಧೆ ರಾಧೆ. ಸೊಸೆರ ಪ್ರಭಾ ತಾರ ವರ್ಷಿತ ಬರ್ರಮ್ಮ. ಆತಮ್ಮ ಬಂದ್ವಿ. ಬರ್ರಿ ಬೇಗ ಬೇಗ ಕಬಾಬ್ ಮಾಡ್ರಿ. ಕಬಾಬ್ ಮಾಡೋದ್ ಯಾವಾಗ, ಎಗ್ ರೈಸ್ ಮಾಡೋದ್ ಯಾವಾಗ, ನಾವ್ ಮೂಳೆ ಕಡಿಯೋದ್ ಯಾವಾಗ? ಮಳೆ ನೋಡಿದ್ರೆ ಬರ್ತಾ ಐತಿ, ಒಳ್ಳೆ ತಿನ್ನಕ್ ಅದ್ವಾ ಚೆನ್ನಾಗ್ ಆಗ್ತೈತಿ. ಬರ್ರಮ್ಮ ಗಡಗಡ ಬರ್ರಿ. ಆ ಮನೆ ಈ ಮನೆ ತಿರ್ಗದ ಆತ್ ನಿಮ್ದು. ಬಂದ್ವಿ ಅತ್ತಮ್ಮ. ಬರ್ರಿ ಬರ್ರಿ ಬರ್ರಮ್ಮ. ಎಲ್ರೂ ಬಾಯಲ್ಲಿ ನೀರ್ ತರಿಸುವಂತ ರುಚಿ ರುಚಿಯಾದ ಗರಿಗರಿಯಾದ ಕಬಾಬು ಮತ್ತೆ ಎಗ್ ರೈಸ್ ಮಾಡೋಣ, ಆಯ್ತಾ? ಬನ್ನಿ ಹಾಗಾದ್ರೆ ಈ ಅಡಿಗೆ ವಿಧಾನನ ಶುರು ಮಾಡೋಣ. 1 kg ಎಗ್ ರೈಸ್ ಮಾಡ್ತಾ ಇರೋದು. 1 kg ಅಕ್ಕಿನ ಇವಾಗ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಇವಾಗ ತೊಳೆದು ಒಂದ್ ಕೆಜಿಗೆ 3 ಲೋಟದಲ್ಲಿ ಅಳತೆ ಮಾಡಿದೆ. 3 ಲೋಟ ಅಕ್ಕಿ ಬಂದಿದೆ, ಅದರಲ್ಲಿ 6 ಲೋಟ ನೀರ್ ಹಾಕ್ಬೇಕು ಅಳತೆಗೆ. ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಮುಚ್ಚಿಬಿಡೋಣ. ಒಂದು ವಿಷಲ್ ಆದ್ರೆ ಅನ್ನ ಆಗ್ಬಿಡುತ್ತೆ. ವರ್ಷ ನಾನೊಂದು ಒಗಟ್ ಕೇಳಲ್ಲ ವರ್ಷ? ಕೇಳು. ಗೂಡಲ್ಲಿರುವ ಪಕ್ಷಿ ನಾಡೆಲ್ಲ ನೋಡುತ್ತದೆ, ನಾನು ಯಾರು? ಗೂಡಲ್ಲಿರೋ ಪಕ್ಷಿ ನಾಡೆಲ್ಲ ನೋಡುತ್ತದೆ, ನಾನು ಯಾರು? ಏನು ನೋಡೋಣ, ನೀನ್ ಎಗ್ ರೈಸ್ ಮಾಡೋ ತನಕ ಯೋಚನೆ ಮಾಡಿ ಹೇಳು. ಸರಿ ತೆಗಿಯವಾ, ಸಾಕುಟ್ಟದು. ಬೇಗ ಎಗ್ ರೈಸ್ ಇಂದು ಮಾಡಿ ನಡಿ. ಸರಿ ಅಕ್ಕ. ನಾನಿವಾಗ 1 kg ಚಿಕನ್ನ ಕಬಾಬಿಗೆ ಕಲಸಿ ಇಡೋದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. 1 ಮೊಟ್ಟೆ ಹಾಕ್ತಾ ಇದ್ದೀನಿ. 1/4 ಸ್ಪೂನ್ ಅರಿಶಿನ. ನಾನಿಲ್ಲಿ 4 ಸ್ಪೂನ್ ಖಾರ ಪುಡಿ ಹಾಕ್ತಾ ಇದ್ದೀನಿ. ಖಾರ ಅವ್ರು ತಿನ್ನೋ ಇಷ್ಟದ್ರ ಮೇಲೆ ಇರುತ್ತೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಬಹುದು. 2 ಸ್ಪೂನ್ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. 1/4 ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. 1 kg ಕಬಾಬಿಗೆ 3/4 ಸ್ಪೂನ್ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. 6 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 4 ಹಸಿಮೆಣಸಿನ್ಕಾಯಿ ಉದ್ದ ಸೀಳಿ ಹಾಕಬೇಕು. ಸ್ವಲ್ಪ ಕರಿಬೇವು, 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಕಲಸೋಣ. ಮಸಾಲೆ ಈಗ ರೆಡಿಯಾಗಿದೆ. ಈಗ ಇದಕ್ಕೆ ಚಿಕನ್ ಹಾಕಿ ಕಲಸಿಡೋಣ. ಚಿಕನ್ ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡೋಣ. ಹೇಳ್ತಾರಕ್ಕ, ಕಬಾಬಿನ ಕಳ್ಸಿದ್ದಂಗೆ ಘಮ ಘಮ ಅಂತ ಐತೆ. ರೆಡಿಯಾಗಿ ವರ್ಷ. ಇವತ್ತು ನಿನಗೆ ಒಳ್ಳೆ ಡಿನ್ನರ್. ಹೌದಾ, ಸರಿ ಜಮಾಯಿಸ್ಬಿಡು. ನಂಗೊಂದು. ಆಯ್ತು. ಈಗ ಚಿಕನ್ ಕಲಸಾಗಿದೆ. ಇದನ್ನ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಣ. ರೈಸ್ಗೆ ಫಸ್ಟ್ ಮೊಟ್ಟೆ ಹುರ್ಕೊಂತ ಇದ್ದೀವಿ. 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. 8 ಮೊಟ್ಟೆ ಹಾಕ್ತಿದ್ದೀವಿ.
ಮೊಟ್ಟೆ ಹಾಕಿದೀವಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನೀಟಾಗಿ ಕೈಯಡಾಗಿದೆ ಈ ತರ ಆಗಿರ್ಬೇಕು. ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಉಪ್ಪು ಹಾಕಿದೀವಿ, 1/4 ಸ್ಪೂನ್ ಅಷ್ಟು ಅರಶಿನ ಹಾಕ್ತಿದೀವಿ, 1/4 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದ್ದೀನಿ. ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಖಾರ ಪುಡಿ ಉಪ್ಪು ಎಲ್ಲ ಹಾಕಿದ್ರೆ ಎಗ್ ರೈಸ್ ಅಲ್ಲಿ ಮೊಟ್ಟೆ ಟೇಸ್ಟಿಯಾಗಿ ಸಿಗುತ್ತೆ. ಇವಾಗ ಎಗ್ ರೈಸ್ ಮಾಡೋಕ್ಕೆ 100 ಗ್ರಾಮು ಎಣ್ಣೆ ಹಾಕ್ತಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ. ಇದಕ್ಕೆ ಒಂದು 5ರಿಂದ 6 ಉದ್ದುದ್ದ ಸೀಳ್ಕೊಂಡಿರೋ ಹಸಿಮೆಣ್ಸಿಕಾಯಿನ ಹಾಕಿದ್ದೀವಿ. ಇದು ನೀಟಾಗಿ ಫ್ರೈ ಆಗಲಿ. 1/4 kg ಅಷ್ಟು ಈರುಳ್ಳಿ ಹಾಕ್ತಿದ್ದೀವಿ. ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಇವಾಗ 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋ ತನಕನೂ ನೀಟಾಗಿ ಫ್ರೈ ಮಾಡ್ಕೊಬೇಕು. 2 ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ. 2 ಸ್ಪೂನ್ ಚಿಕನ್ ಮಸಾಲ ಹಾಕ್ತಿದ್ದೀನಿ. 2 ಸ್ಪೂನ್ ಖಾರ ಪುಡಿ, ಒಂದು ಅರ್ಧ ಸ್ಪೂನು ಬಿರಿಯಾನಿ ಮಸಾಲ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವರ್ಷ ಹಾಕ ನಿಂದ ಎಗ್ ರೈಸ್ ಮುಗಿತಾ ಬಂತು, ನನ್ ಒಗಟಿಗೆ ಆನ್ಸರೇ ಸಿಗ್ಲಿಲ್ಲ. ಗೊತ್ತಾಯ್ತು, ನೀನ್ ಬರೋದೇ ಕಾಯ್ತಾ ಇದ್ದೆ. ಹೇಳು ವರ್ಷ, ಒಗಟಿಗೆ ಆನ್ಸರು. ನಾನು ಹೇಳಾ? ಹೇಳು. ಕಣ್ಣು. ವಾವ್, ರೈಟ್ ಆನ್ಸರ್. ಹೌದಾ? ಹೆಂಗೆ ನಾನು ಸೂಪರು ನೀನು. ಎಗ್ ರೈಸ್ ಆಗ್ತಾ ಬಂತು, ಬರ್ರಿ ಬೇಗ. ಕಬಾಬ್ ಕರಿ ಏನಂತ್ರಿ? 2 ಸ್ಪೂನ್ ಸೋಯಾ ಸಾಸ್ ಹಾಕ್ತಿದೀವಿ. 2ರಿಂದ 4 ಹಾಕೊಬಹುದು. ಇವಾಗ ಹುರಿದಿರೋ ಮೊಟ್ಟೆ ಇತ್ತಲ್ಲ, ಅದನ್ನ ಹಾಕ್ತಿದೀವಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಾಗಿದೆ. ಲಾಸ್ಟ್ ಫಿನಿಶಿಂಗ್ ಟಚ್ ಕೊತ್ತಂಬರಿ ಸೊಪ್ಪು. ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡಿ ರೈಸ್ ಹಾಕಿ ಕಲಿಸ್ಬಿಟ್ರೆ ಎಗ್ ರೈಸ್ ರೆಡಿ. ತಾರಕ್ಕ, ಕಬಾಬ್ ಕರಿ ಬಾ. ರೈಸ್ ಹಾಕಕ್ಕ. 1 kg ಅಕ್ಕಿದು ಎಗ್ ರೈಸ್ ಮಾಡಿದೀವಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಎಗ್ ರೈಸ್ ಕಲಸಾಗಿದೆ. ಕಬಾಬ್ ಕರಿಯೋದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಚಿಕನ್ ಹಾಕೋಣ. ಕಬಾಬ್ ಬೆಂದಿದೆ, ಈಗ ತೆಗಿತಾ ಇದ್ದೀನಿ. ನಮ್ಮ ವಿಡಿಯೋಗಳನ್ನ ನಮ್ಮ ವೀಕ್ಷಕರು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ, ಲೈಕ್ ಕೊಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ನಮಗೆ ತುಂಬಾ ಖುಷಿಯಾಗಿದೆ. ಹೀಗೆ ನಮ್ಮ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸಿ, ಹಾರೈಸಿ, ಬೆಳೆಸಿ. ಧನ್ಯವಾದಗಳು. ಅತ್ತಮ್ಮ, ನಾನು ವರ್ಷ ಸೇರಿ ನಾನು ಕಬಾಬ್ ಮಾಡಿದ್ದೀನಿ, ವರ್ಷ ಎಗ್ ರೈಸ್ ಮಾಡಿದ್ದಾಳೆ. ಹೇಗಿದೆ ಅಂತ ಟೇಸ್ಟ್ ಮಾಡ್ರಿ ಅತ್ತಮ್ಮ. ಮೂಳೆ ಕಡದ್ ನೋಡ್ಬಿಡ್ರಿ. ಸೂಪರ್, ಬಹಳ ಚೆನ್ನಾಗಿತ್ತು. ಅದುವಾಗಿ ಕರೆಕ್ಟಾಗಿ ಬೆಂದಿದೆ. ಉಪ್ಪು ಖಾರ ಚೆನ್ನಾಗಿದೆ. ಇದು ಎಗ್ ರೈಸ್
ವರ್ಷಿತಾ ಹಾ ಅತ್ತಮ್ಮ ಬಾಳ ಚೆನ್ನಾಗೈತೆ dress. ಹೌದು ಅತ್ತಮ್ಮ. ಮಳಿಗೂ ಇದಕ್ಕೂ ಅದಕ್ಕೂ ಬಾಳ ರುಚಿಯಾಗಿ ಚೆನ್ನಾಗ್ತೈತಿ ತಿನ್ನಕ್. ಈ ಅಡುಗೆ ನಿಮ್ಗೆ ಇಷ್ಟ ಆದ್ರೆ ನೀವು ಇದನ್ನ ಮನೇಲಿ ಮಾಡ್ಕೊಳ್ಳಿ. ಇದರ ಸಾಮಗ್ರಿಗಳ ವಿವರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು.